ಈಗಾಗಲೇ ಪ್ರಚಾರಕ್ಕೆ ತೆರೆ ಬೀಳೋದಕ್ಕೆ ಕೇವಲ ಕೆಲವು ಗಂಟೆಗಳು ಮಾತ್ರ ಉಳಿದಿದೆ. ಈ ಪಕ್ಷ ಇವತ್ತೇನಿದೆ ಕಾಂಗ್ರೆಸ್ ಪಕ್ಷ ಮತ್ತು NDA ಎರಡಕ್ಕೂ ಪ್ರತಿಷ್ಠಾಪನವಾಗಿದೆ ಈ ಚುನಾವಣೆ. ತಾವು ಈ ಸ್ಥಳೀಯ ಮುಖಂಡರಾಗಿ ಈ ಪಂಚಾಯತಿಗಳಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಾಧನೆಗಳಿಟ್ಕೊಂಡು ಜನರ ಹತ್ರ ಮತ ಕೇಳಿದ್ರು? ಸರ್, ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಾಭಿಮಾನಿ ಜನ ಅಂತ ಅನ್ಕೋಬೇಕು ಸರ್ ನಾವು. ಯಾಕೆಂದರೆ ನಮ್ಮ ತಾಲೂಕಿನ ಸ್ವಾಭಿಮಾನಿ ಪ್ರಶ್ನೆ ಆಗಿದೆ. ಈ ಚುನಾವಣೆ ಏನಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರದ 5 ಕೊಡುಗೆಗಳು ಕೊಟ್ಟಿದ್ದಾರೆ. ಅನ್ನಭಾಗ್ಯ, ಬಸ್ಸು ಉಚಿತವಾಗಿ ಬಸ್ ಕೊಟ್ಟಿದ್ದಾರೆ, 2,200 ರೂಪಾಯಿ ಮಹಿಳೆಯರು ಕೊಟ್ಟಿದ್ದಾರೆ, ಪ್ರತಿಯೊಂದು ಮಾಡಿದೆ. ಕಾಂಗ್ರೆಸ್ ಜೊತೆ ಸರ್ಕಾರದ ಜೊತೆ ಸೇರಿ ನಮ್ಮ CP ಯೋಗೇಶ್ವರ್ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಬಂದು ಮತ್ತೆ ಏನಾಗಿದೆ ಆಧುನಿಕ ಭಗೀರಥ ಅವರೆಲ್ಲ ಹೇಳ್ತಾರಲ್ಲ ಸರ್, ಈಗ ಡ್ಯಾಮ್ ಕಟ್ಟೋದಾಕ್ಸಂಟೆಲ್ಲ ನೀರು ಅಲ್ಲೇ ಇರ್ತದೆ, ಅಲ್ಲಿಂದ ಪ್ರತಿ ಹಳ್ಳಿಗೂ ಅದನ್ನು ಸರಬರಾಜು ಮಾಡುವಂಥ ಹೊಣೆ ಹೊತ್ತವರು CP ಯೋಗೇಶ್ವರ್ ಅವರು. ಅದಕ್ಕೆ ತಾಲೂಕಿನ ಜನ ಸ್ವಾಭಿಮಾನಿ ಜನ ಈ ಸರಿ ಯಾವುದೇ ಕಾರಣಕ್ಕೂ ಅವರಿಗೆ ಮೋಸ ಮಾಡಲ್ಲ. 20ರಿಂದ 25 ಸಾವಿರಗಳ ಅಂತರ ಮತದಿಂದ ಅವ್ರನ್ನ ಗೆಲ್ಲಿಸ್ತಾರೆ ಸರ್. ಈಗ ಸರ್ಕಾರ 5 ಗ್ಯಾರಂಟಿಗಳಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮತ್ತು ಗೃಹಲಕ್ಷ್ಮಿ ಯೋಜನೆಗಳು. ತಾವು ಸ್ಥಳೀಯ ಮುಖಂಡರಾಗಿ ಮತದಾರರ ಹತ್ರ ಹೋದಾಗ ಮಹಿಳೆಯರು ಯಾವ ರೀತಿ ನಿಮಗೆ? ಈಗ ನೀವು ಉದಾಹರಣೆಗೆ ಇಲ್ಲೇ ನೋಡಿ ಸರ್, ಮಹಿಳೆಯರೇ ಹೆಚ್ಚು ಇದಕ್ಕೆ ಪ್ರಾಧಾನ್ಯತೆ ನೀಡವ್ರೆ ನಮಗೆ. ಈಗ ಇವತ್ತು ಕಾರ್ಯಕ್ರಮಕ್ಕೆ ನಮಗೆ ಮಹಿಳೆಯರೇ ನಮಗೆ ಉತ್ಸುಕಾಗಿ ಅವರೇ ವಾಲಂಟ್ರಿಯಾಗಿ ಎಲ್ಲರೂ ಪ್ರತಿ ಮನೆಯಿಂದ ಬಂದಿದ್ದಾರೆ. ಮಹಿಳೆಯರು ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ಮಹಿಳಾ ಮತದಾರರೇ ಈ ತಾಲೂಕನ್ನ ನಿರ್ಣಯನ ಮಾಡ್ತಾರೆ. ಅವರು ಮಹಿಳಾ ಮತದಾರರೇ ಇವತ್ತು ನಮಗೆ ಜಯ ಗಳಿಸೋಕ್ಕೆ ಅವರೇ ಕಾರಣಕರ್ತ ಆಗ್ತಾರೆ ಸರ್. ನೀವು ಇಷ್ಟೊತ್ತು ನೀರಿನ ಬಗ್ಗೆ ಮಾತಾಡೋದು. ಈ ಬಾರಿ ಯೋಗೇಶ್ವರ್ ಗೆದ್ದರೆ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ ಮೂಲಭೂತ ಸಮಸ್ಯೆಗಳಿದೆ, ಅದಕ್ಕೆ ಯಾವುದಕ್ಕೆ ಹೆಚ್ಚು ಒತ್ಕೊಳ್ಬೇಕು? ಸರ್, ತುಂಬ ಸಮಸ್ಯೆ ಆಗಿದೆ ಸರ್. ಈಗ ರೀಸನ್ ಹೇಳ್ತಾರೆ. ಈಗ 10 ವರ್ಷದಿಂದ ಯಾರು ಸರ್ MLA ಇಲ್ಲಿಗೆ? ಕುಮಾರಸ್ವಾಮಿ ಅವರು ಏನು ಕೆಲಸ ಮಾಡಿದಾರೋ ಅಂತ ಅವರೇ ಹೇಳ್ಕೋಬೇಕಲ್ಲ ಸರ್. ಈಗ 10 ವರ್ಷದಿಂದ ಆಗದೇ ಇರೋ ಕೆಲಸನ ಇವಾಗ ಕೇಳ್ತಾ ಇದ್ದಾರಲ್ಲ. 10 ವರ್ಷ ಯಾರು ಅಟ್ ಪ್ರೆಸೆಂಟ್ MLA ಯಾರಿದ್ರು ಈ ಕ್ಷೇತ್ರದಲ್ಲಿ? ಕುಮಾರಸ್ವಾಮಿ ಅವರು. ಈಗ ಚೆಕ್ಲೂರು ರೋಡು, ನನ್ನ ಯಾರೋ ಒಬ್ಬೊಬ್ಬರು ಕಾರ್ಯಕರ್ತ ಕೇಳಿದ್ರೆ ಚೆಕ್ಲೂರು ರೋಡ್ ರೆಡಿ ಮಾಡಿಲ್ಲ ಅಂತ. ಯೋಗೇಶ್ವರ್ಗೆ ಏನಕ್ಕೆ ಮಾಡ್ತಾರೆ ಸರ್? ಚೆಕ್ಲೂರು ರೋಡ್ ರೆಡಿ ಮಾಡಬೇಕಾದ್ರೆ ಕುಮಾರಸ್ವಾಮಿ ಅವರು ಅವರ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಇಂಥ ತೊಂದರೆಗಳಾಗಿದೆ, ಈ ಥರ ಬಂದು ನೀವು ಇದು ಮಾಡಿಸಿ ಅಂತ ಕೇಳಬೇಕು. 10 ವರ್ಷ MLA ಆಗಿರೋರು ಮಾಡಿಸ್ತೇ ಹೋದ್ಮೇಲೆ ಬೇರೆಯವ್ರ ಮೇಲೆ ಯೋಗೇಶ್ವರ್ ಮೇಲೆ ಕೇಳಬೇಕು ಅಲ್ವಾ? ಹಾಗಾಗಿ 10 ವರ್ಷದಿಂದ ಏನೂ ಕೆಲಸ ಮಾಡಿಲ್ಲ ಸರ್ ಇಲ್ಲಿ. ಈ ಸಾರಿ ತಾಲೂಕಿನ ಜನ ಬುದ್ಧಿವಂತರಿದ್ದಾರೆ. ಈ ಸರಿ ಅವರಿಗೆ ಬುದ್ಧಿ ಕಲಿಸ್ತಾರೆ. ನಾವು 2 ಸರಿ ಇಲ್ಲಿ ಈ ಕ್ಷೇತ್ರದಿಂದ ಮನೆ ಮಗನ್ನ ಸೋಲಿಸಿದ್ರು. ಈ ಸರಿ ಖಂಡಿತವಾಗ್ಲೂ ಅವ್ರನ್ನ ಗೆಲ್ಲಿಸ್ತಾರೆ ಸರ್. ನಿಖಿಲೇ ನಮ್ಮಲ್ಲಿ ಚನ್ನಪಟ್ಟಣದಲ್ಲಿ ಬಂದು ನಿಂತೇನು ಸೋಲಿಲ್ಲ ಸರ್ ಅಲ್ವಾ? ಮಂಡ್ಯದಲ್ಲಿ ನಿಂತರು, ಅಲ್ಲಿ ಬಿಟ್ಟರು. ಮಂಡ್ಯದಿಂದ ಬಂದು ರಾಮನಗರಕ್ಕೆ ನಿಂತು ಚನ್ನಪಟ್ಟಣದ ಜನ ಏನು ಅವ್ರಿಗೇನು ಯಾವಾಗಲೂ ಏನು ಇದು ಮಾಡಿಲ್ಲ. ನಮಗೆ ನಮ್ಮ ತಾಲೂಕಿನ ಮನೆ ಮಗ CP ಯೋಗೇಶ್ವರ್ ಅವ್ರು ಬೇಕು. ಈ ಸರಿ ಚುನಾವಣೆಯಲ್ಲಿ ಯೋಗೇಶ್ವರನ್ನ ಕೈ ಹಿಡಿತಾರೆ ಸರ್. ಕೊನೆಯದಾಗಿ ನೀವು ಪರಿಚಯ ಮಾಡಿಕೊಳ್ಳಿ ಸರ್. ನನ್ನ ಹೆಸರು ಮಂಜು ಅಂತ ಹೇಳಿ, ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷ ನಾನು. ಮಂಜು ಅವರೇ, ಕೊನೆಯದಾಗಿ ತಾವು ಒಬ್ಬ ಸ್ಥಳೀಯ ಮುಖಂಡರಾಗಿ ಈ ಚುನಾವಣೆ ಬಗ್ಗೆ, ಈ ಒಂದು ಪಂಚಾಯಿತಿ ಮತ್ತು ವಿಶೇಷವಾಗಿ ಈ ಕ್ಷೇತ್ರದ ಮತದಾರರಿಗೆ ಏನನ್ನು ಹೇಳಕ್ಕೆ ಬಯಸ್ತೀವಿ? ಏನಿಲ್ಲ ಸರ್, ನಮ್ಮ ಮನೆ ಮಗ, ನಾವು ತಾಲೂಕಿನ ಸ್ವಾಭಿಮಾನಿಗಳು. ನಮ್ಮ ಚನ್ನಪಟ್ಟಣ ಸರ್ ಕುಮಾರಸ್ವಾಮಿ ಅವರ ಮಗನಿಗೆ, ಕುಮಾರಸ್ವಾಮಿಗೆ 228 ಕ್ಷೇತ್ರದಲ್ಲಿ ಎಲ್ಲಿ ಬೇಕಲ್ಲಿ ನಿಂತ್ಕೋತಾರೆ ಸರ್. ನಮ್ಮ ಯೋಗೇಶ್ವರ್ಗೆ ಇರೋದು ಇದೊಂದೇ ಕ್ಷೇತ್ರ. ತಾಲೂಕಿನ ಮತದಾರ ಪ್ರಭುಗಳು ಯೋಗೇಶ್ವರ್ ಅವ್ರಿಗೆ ದಯವಿಟ್ಟು ಈ ಸರಿ ಚುನಾವಣೆಯಲ್ಲಿ ವೋಟ್ ಹಾಕಿ ಗೆಲ್ಲಿಸಿ. ಇವನು ತಾಲೂಕಿನ ಸ್ವಾಭಿಮಾನಿ. ಈ ಸರಿ ನಮ್ಮ ಚುನಾವಣೆ ಅವ್ರಿಗೆ ನೆಕ್ಸ್ಟು ರಾಮನಗರ ಅಂತಾರೆ, ನೆಕ್ಸ್ಟ್ ಈಗ ಜವರೇಗೌಡರು ನಿಂತವರಲ್ಲ, ಇದಕ್ಕೆ ಅದು ಯಶವಂತಪುರಕ್ಕೆ ಹೋಗಕ್ಕೆ ರೆಡಿ ಅವ್ರಿಗೇನು ಎಲ್ಲಿ ಬೇಕಲ್ಲಿ ನಿಂತ್ಕೋಬೋದು ಸರ್. ಯೋಗೇಶ್ವರ್ಗೆ ಇದೊಂದೇ ಕ್ಷೇತ್ರ ಇರೋದು. ಇದೊಂದೇ ಕ್ಷೇತ್ರದಲ್ಲಿ ಮತದಾರ ಪ್ರಭುಗಳು ಕೈ ಹಿಡಿತಾರೆ. ಯೋಗೇಶ್ವರನ ಈ ಚುನಾವಣೆಯಲ್ಲಿ ಉನ್ನತ ಲೀಡಿಂದ ಗೆಲ್ಲಿಸ್ತಾರೆ ಸರ್.